ಸಂದರ್ಭದಲ್ಲಿ ನಮ್ಮನ್ನು ನೋಡಿಯೂ ಸ್ನಾನ ಮಾಡ್ತಾ ಇರ್ತಕ್ಕಂತಹ ನಿನಗೆ ನಾನು ಶಾಪವನ್ನು ಕೊಡ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ನನಗೆ ಆ ಪತಿಯ ಅಗತ್ಯ ಇದೆ. ಆ ಪತಿಯನ್ನು ಪಡೆಯುವುದಕ್ಕೂ ಸಾಧ್ಯೋ ಬಹಳ ಸಂತೋಷದಿಂದ ಹೇಳ್ತಾ ಈಗ ನೋಡಿ ನಾನು ಕೊಟ್ಟಂತಹ ಯಾವ ಶಾಪ ಇದೆ ಮೊಬೈಲ್ ಪ್ಲೀಸ್. ಅಮೆರಿಕದಲ್ಲಿ ಇವರು ಪ್ರಮೋದ್ ಅವರ ಗೊತ್ತು. ಅವನು ಬಂದಾಗ ಅಲ್ಲೇ ಇರ್ತೀರಲ್ಲ? ನಮ್ಮ ಮಠ ಉಂಟು. ಮಠ ಇದೆ. ಪ್ರಮೋದ್ ಇರ್ತಾರೆ. ಲಹರಿ ನೀರು ಅಂತ. ಲಹರಿ ನೀರು ನೀತಿ ಕಂಪನಿ ಮೊನ್ನೆ ಬಂದು ಆಶೀರ್ವಾದ ತಗೊಂಡು ಹೋಗಿದ್ದೆ ಬಾಂಬೆಯಲ್ಲಿ. ಹೌದು ಬಾಂಬೆ. ಇಲ್ಲ ಈಗೆಲ್ಲ ಮುಗೀತು. UI ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಇವಾಗ. ಅದಕ್ಕೆ ಒಂದೆಲ್ಲ ಎಲ್ಲ ಸರ್ ನಾವು ಗೀತೆ ಪುಸ್ತಕನೂ ಕೊಡ್ತಿದ್ದೀವಿ. ಹೌದೌದೌದು. ಅಗ್ನಿ ನೀವು ತೆಗೆದು ಮಾಡ್ತಾ ಇದ್ರು ಹೇಳಿ ಹೌದು. ತೆಕ್ಕಟ್ಟೆ ಬಡಾಕಿರೆ ಇದು ಭಗವದ್ಗೀತೆ. ಇದನ್ನು ಓದಿ ಇದರಲ್ಲಿ ಬರೆಯೋದು. ತುಂಬ ಜನ ಇದನ್ನು ಓದಿ ಭಗವದ್ಗೀತೆನೇ ಇದರಲ್ಲಿ ಬರೀತಾರಂತೆ. ಇದು ಎಷ್ಟು ಸರ್? ಕೋಟಿ 1 ಕೋಟಿ ಜನ ಸ್ವಾಮಿಗಳ ಪ್ರಕಾರ 1 ಕೋಟಿ ಜನ ಬರೆದಿದ್ದಾರೆ. ಆಲ್ರೆಡಿ ಇನ್ನೂ ಬರಿತಾ ಇದ್ದಾರೆ. 1 ಕೋಟಿ ಜನ ಭಗವದ್ಗೀತೆನ ಬರೆದು ಅವರ ಸಂಕಲ್ಪ ನೆರವೇರಿಸ್ಕೊತಾರಂತೆ. ಸ್ವಾಮಿಗಳು ಇದನ್ನು ಕೊಟ್ಟಿದ್ದಾರೆ ನನ್ನ ಕೈಗೂ ಕೂಡ. ತುಂಬ ದೊಡ್ಡ ಕಾರ್ಯ ಇದು. ಗೀತೆಯ ಒಂದು ಪ್ರಭಾವವು ನಮ್ಮ ಮೇಲೆ ಆಗ್ತದೆ. ಗೀತಾಚಾರ್ಯರ ಅನುಗ್ರಹವು ನಮ್ಮ ಮೇಲೆ ಆಗ್ತದೆ. ಜೀವನಕ್ಕೆ ಒಂದು ಹೊಸ ಚೈತನ್ಯ ಬರುತ್ತೆ. ಅದರ ಭಗವದ್ಗೀತೆಯ ಒಂದು ಪ್ರಭಾವ ಬಹಳ ಅದ್ಭುತವಾಗಿದೆ. ಬರೆದವರಿಗೆ ಅದನ್ನು ಬಿಡಲಿಕ್ಕೆ ಆಗುತ್ತಾ ಇಲ್ಲ. ಮತ್ತೆ 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 ಬರಿತಾ ಇದ್ದಾರೆ. ಒಬ್ಬರು ಎಷ್ಟು ಬೇಕಾದ್ರೂ ಬರೀಬೋದು. ಒಮ್ಮೆ ಬರುವುದಂತ ನಮ್ಮ ಯೋಜನೆ. ಆದರೆ ಜನಗಳು ಕೇಳುವುದಿಲ್ಲ. 10 ಸಲ 20 ಸಲ 50 ಸಲ 100 ಸಲ ಬರೀತಾ ಇದ್ದಾರೆ. ಅದು ಅಷ್ಟು ಗಾಢವಾದ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾ ಇದೆ. ಅದಕ್ಕೋಸ್ಕರ ಭಗವದ್ಗೀತೆ ಅದ್ಭುತವಾದಂತಹ ಒಂದು ಗ್ರಂಥ, ಭಗವಂತ ಕೊಟ್ಟಂತಹ ಒಂದು ಗ್ರಂಥ ನಮಗೋಸ್ಕರ. ಅದನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಅದು ಒಂದು ಜೀವನದ ಗೈಡ್. ಅದು ಕರೆಕ್ಟ್. ನಾವು ಜೀವನವನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಅದು ಮಾರ್ಗದರ್ಶನ. ಅದನ್ನು ನಾವು ತಿಳ್ಕೊಂಡು ಅನುಸರಣೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಅದನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಈ ನನಗೆ ಭಗವದ್ಗೀತೆ ಓದಬೇಕಾರೆಲ್ಲ ಒಂದು ಅನ್ಸೋದ್ರಲ್ಲಿ ನಾನೇ ಎಲ್ಲವೂ ಅಂತಾರಲ್ಲ. ಒಂದು ಕೃಷ್ಣ, ಇನ್ನೊಂದು ಓದ್ತಿರೋ ನಾನು ಆಗ್ಬೋದಲ್ವಾ ಅಂತ. ಹೌದು, ನಾವು ಕೃಷ್ಣನ ಒಂದು ಅನುಗ್ರಹದಿಂದ ಎಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ಆತ್ಮನೇ ಭಗವಂತನದ್ದು. ಅದೇ ಆತ್ಮ ಕೂಡ ಪರಮಾತ್ಮನದ್ದು. ಪರಮಾತ್ಮನನ್ನು ಸೇರುತ್ತಾರೆ. ಅಂತಿಮವಾಗಿ ದೇವರನ್ನು ಹೊಂದುವುದೇ ಈ ಜೀವನದ ಮುಖ್ಯ ಉದ್ದೇಶ. ಕೃಷ್ಣ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಮನುಷ್ಯನಿಗೆ ದುಃಖ ಯಾಕೆ ಬರ್ತದೆ ಹೇಳಿದರೆ,
ನಾನು ಅಂತ ಜಾಸ್ತಿ ತಿಳ್ಕೊಂಡ್ರೆ ದುಃಖ. ಎಲ್ಲ ದೇವರು ಹೇಳಿದರೆ ದುಃಖವಿಲ್ಲ. ಅದು ದೇವರ ಮೇಲೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾವು ದೇವರ ಮೇಲೆ ಭಾರ ಹಾಕಿಬಿಟ್ರೆ ದೇವರು ಅದನ್ನೆಲ್ಲ ತಗೊಳ್ತಾನೆ. ನಾವು ದೇವರಿಗೆ ಭಾರ ಹಾಕಲಿಲ್ಲ ಅಂದರೆ ನಾವೇ ಸಫರ್ ಆಗಬೇಕು. ಅದಕ್ಕೆ ಎಲ್ಲವನ್ನು ದೇವರಿಗೆ ಬಿಟ್ಟುಬಿಟ್ಟು ಕರ್ಮಣ್ಯೇವಾಧಿಕಾರಸ್ಥೆ ಎಲ್ಲ ನಂದು ನಾನೇ ಎಲ್ಲ ಅಂತ ಹೇಳಿದರೆ ದುಃಖವೇ ನಮ್ದಾಗ. ಎಲ್ಲ ದೇವರದ್ದು ಹೇಳಿದರೆ ನಾವು ಸುಖವಾಗಿ. ಅದೇ ಭಗವದ್ಗೀತೆಯ ಮೂಲ. ಹೌದು. ಅದರಿಂದಲೇ ಭಗವದ್ಗೀತೆ ಓದಿದವ್ರಿಗೆ ತುಂಬ ಸಮಾಧಾನ, ಶಾಂತಿ, ಸ್ಫೂರ್ತಿ, ಇದೆಲ್ಲ ಎನರ್ಜಿ ಬರ್ತದೆ. ಅದರ ಉಪದೇಶವನ್ನು ನಾವು ಕೇಳಿದರೆ, ಅನುಷ್ಠಾನ ಮಾಡಿದರೆ ಯಾವಾಗಲೂ ಅದಕ್ಕೋಸ್ಕರ ಅದನ್ನೆಲ್ಲ ಕಡೆ ಪ್ರಚಾರ ಮಾಡಿ. ಗುರುಗಳಿಗೆ ತಾನೇ ಹೇಳಿದ್ರು ಭಗವದ್ಗೀತೆ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅಂತ. ಸೊ ಅದೆಲ್ಲವನ್ನು ತಿಳಿಸುವಂಥ ಒಂದು ಈ ಭಗವದ್ಗೀತೆನ ಈ ಪುಸ್ತಕದಲ್ಲಿ ಬರೀಬೇಕು. ನಾನು ಬರಿತೀನಿ, ತಾವು ಎಲ್ಲರೂ ಬರೀರಿ. ಆಶೀರ್ವಾದ. ನೀವು ಭಾಳ ಒಳ್ಳೆಯ ಒಂದು ವ್ಯಾಲ್ಯೂ ಬೇಸ್ಡ್ ಒಂದು ಥಿಂಕಿಂಗ್ ಇಟ್ಕೊಂಡು ನೀವು ಸಮಾಜದ ಎಚ್ಚರವನ್ನು ಮಾಡಿ ಅದು ಶಾಶ್ವತವಾಗಿ ಉಳಿತದೆ. ಯಾಕೆಂದರೆ ಅದನ್ನು ಹೊಗಳಿದ್ದಾರೆ ಎಲ್ಲರೂ. ಅದಕ್ಕೆ ಅದೇ ಮನುಷ್ಯ ಅಹಂಕಾರವನ್ನು ಬಿಡುವುದೇ. ನಾವು ಅಹಂಕಾರ ಬಿಡುವುದು ಬಹಳ ಕಷ್ಟ. ನಾವು ಎಷ್ಟೆಷ್ಟು ನಮ್ಮದು ಅಂತ ಹೇಳ್ತೇವೆ ಅಷ್ಟಷ್ಟು ನಮ್ಮದಾಗ್ತದೆ. ನಾನಲ್ಲ, ನಂದೇನೂ ಇಲ್ಲ, ಎಲ್ಲ ದೇವರು ನಡೆಸ್ತಾ ಇದ್ದಾರೆ ನಮ್ಮಂಥ ಈ ಅನುಸಂಧಾನ ಮಾಡ್ತಾ ಹೋದರೆ ನಾವು ತುಂಬ ಹಗುರವಾಗ್ತೇವೆ. ಅದಕ್ಕೆ ಯಾವಾಗಲೂ ನೋಡಿ, ನಮ್ಮದು ಅಂತ ತಿಳ್ಕೊಂಡ್ರೆ ದುಃಖ ಜಾಸ್ತಿ ಆಗುತ್ತೆ. ಬಾಡಿಗೆ ಮನೆಯಲ್ಲಿರುವಾಗ ಭಯ ಆಗಿರ್ತೇವೆ. ಸ್ವಂತ ಮನೆಗೆ ಬಂದಾಗ ನಮಗೆ ಟೆನ್ಷನ್ ಜಾಸ್ತಿ. ಯಾಕೆಂದರೆ ಇದು ನಮ್ಮದು ಏನಾಗ್ತದೋ ಸಿನಿಮಾ ಮಾಡ್ತೀನಿ ಅವ್ರ ಜೊತೆಲಿ. ನನಗೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, ಎರಡು ಒಂದು ಏನಂದರೆ ಅಟ್ಯಾಚ್ಮೆಂಟ್ ಬಿಡಬೇಕು, ಡ್ಯೂಟಿ ಬೇಕು, ಜವಾಬ್ದಾರಿ. ನಾವು ಜವಾಬ್ದಾರಿಯನ್ನು ಬಿಡಬೇಕು ಅಂತ ಕೃಷ್ಣ ಹೇಳಿದ್ದಾರೆ. ಆದರೆ ನಮ್ಮದು ಎಂಬಂತಹ ಓನರ್ಶಿಪ್ಪನ್ನು ಬಿಡಬೇಕು. ಜವಾಬ್ದಾರಿ ಯಾವಾಗಲೂ ಬೇಕು. ಜವಾಬ್ದಾರಿ ಬಿಟ್ಟರೆ ಅದು ತಪ್ಪಾಗ್ತದೆ. ಆ ಜವಾಬ್ದಾರಿಗೆ ಬೆಲೆ ಇದೆ, ಈ ಅಟ್ಯಾಚ್ಮೆಂಟಿಗೆ ಬೆಲೆ ಇದೆ. ಆದರೆ ದೇವರದ್ದು ನಿಮ್ಮ ಇದನ್ನು ನೀವು ಎಲ್ಲ ಕಾನ್ಸಂಟ್ರೇಷನ್ ನಿಮ್ಮ ವರ್ಕಿನ ಮೇಲೆ. ನಾಳೆ ಏನು ಸಿಗ್ತದೋ ಬಿಡ್ತದೋ ಅದು ನಮಗೆ ಬೇಡ. ನಮಗೆ ಈಗ ಏನು ಮಾಡ್ತಾರೆ, ನಮ್ಗೆ ಏನು ಸಿಗ್ತದೆ ಎಂಬುದೇ ಮುಖ್ಯ. ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೇನೆ ಇಲ್ಲೋ ಎಂಬುದು ಯಾರು ಯೋಚನೆ ಮಾಡೋದಿಲ್ಲ. ನನಗೆ ಇಷ್ಟು ಸಿಕ್ಕುತ್ತದೋ ಇಲ್ವೋ ಬೇರೆ ಫ್ಯೂಚರ್ ಥಿಂಕ್ ಮಾಡ್ಕೊಂಡೇ ಇಲ್ಲಿ ಕೆಲಸ ಮಾಡ್ತಾರೆ. ಮಾಡ್ಬೇಕಷ್ಟೇ. ನನಗೆ ಇಷ್ಟು ಎಲ್ಲೂ ಮಿಸ್ ಆಗೋದಿಲ್ಲ. ಯಾಕೆಂದರೆ ಜನ್ಮಾಂತರ ಇಲ್ಲಿ ಬಂದ ನೀನು ಬರೆಯುವುದನ್ನೇ ಸರಿ ಮಾಡಿದ್ರೆ ಸರಿ ಮಾರ್ಕ್ ಕೊಡಿ. ಬರೆಯುವುದನ್ನು ತಪ್ಪು ಬರೆದು ನನಗೆ ಮಾರ್ಕ್ ಕೊಡಬೇಕು ಹೇಳಿದರೆ ಅದು ತಪ್ಪಾಗಿದೆ. ಅದಕ್ಕೆ ಭಗವಂತ ಹೇಳೋದು, ನಾನು ಮಾರ್ಕ್ ಕೊಡಲಿಕ್ಕೆ ರೆಡಿ ಇದ್ದೇನೆ, ನೀನು ಸರಿಯಾಗಿ ಬರೀಲಿಕ್ಕೆ ನೀನು ರೆಡಿ ಇಲ್ಲ, ಸರಿಯಾಗಿ ಬರೀ, ನಾನು ಮಾಡ್ಕೊಳ್ತೇನೆ. ಆದ್ದರಿಂದ ನಾನು ಹೇಳಿದ ರೀತಿಯಲ್ಲಿ ನೀವು ಬರೆದರೆ ನಿಮಗೆ ಒಳ್ಳೆ ಮಾರ್ಕ್ ಬರ್ತದೆ. ನನ್ನ ಮೇಲೆ ಬಿಟ್ಟು ಬಿಡಿ, ನನ್ನನ್ನು ನಂಬಿ. ಪಾಂಡವರು ದಾಳಾಡಕ್ ಕೂತಾಗ ಮಾಡಿಲ್ಲ, ಆ ಕಡೆ ಶಕುನಿ ಯೋಚನೆನೂ ಕೃಷ್ಣನೇ ಕೊಡೋದು ಅಂತ ಅದು ಮಾಡಿಸ್ಬಿಡ್ತಾರೆ ಕೃಷ್ಣ. ಇಲ್ಲ ಕೃಷ್ಣನ್ ಕೂರಿಸ್ಬಿಟ್ಟಿದ್ರೆ ಶಕುನಿ ಸೋಲ್ಸ್ಬಿಟ್ರು ಅವರು. ಅದು ಅವರ ಅವರೇ. ಅಂದ್ರೆ ಅಲ್ಲಿ ದೇವರ ಒಂದು ಉದ್ದೇಶ ಇದೆ.
ಬಿರ್ಲಾ ಅವರಿಗೆ ಕೃಷ್ಣನ ವಿಶ್ವರೂಪವನ್ನು ಸೆಂಟರ್ ಅಂತ ಕೃಷ್ಣ ಮತ್ತು ಗೀತೆಯ ಬಗ್ಗೆ ಆಮೇಲೆ ಅಷ್ಟೇ